ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಕಾವ್ಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಈ ದಿನ ನಾನು ಮುದ್ದೆ ಜೊತೆ ಅನ್ನದ ಜೊತೆ ಅಂತೂ ಸಾಕತ್ತಾಗಿರುತ್ತೆ ಈ ಉಪ್ಸಾರು. ಮಂಡ್ಯ ಶೈಲಲ್ಲಿ ನಾನು ಉಪ್ಸಾರು ಹೇಗೆ ಮಾಡೋಂತ ತೋರಿಸ್ಕೊಡ್ತೀನಿ. ಸೊಪ್ಪಕ್ಕಿ ಸೊಪ್ಪು ಉಪ್ಸಾರು ಇವತ್ತು ಹೇಗೆ ಮಾಡೋದು ಮತ್ತು ಬೇಕಾದ ಪದಾರ್ಥ ತೋರಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಾನು ವೀಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಹೀಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮೇಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ನಾನು ಕಳಿಸೋ ವಿಡಿಯೋ ಎಲ್ಲ ನಿಮಗೆ ಅಪ್ಲೋಡ್ ಆಗುತ್ತೆ. ಈಗ ಹೇಗೆ ಮಾಡೋದು ಬೇಕಾದ ಪದಾರ್ಥ ತೋರಿಸ್ತೀನಿ, ಬನ್ನಿ ಮಾಡೋ ವಿಧಾನ ಮತ್ತು ಬೇಕಾದ ಪದಾರ್ಥ ತೋರಿಸ್ಕೊಡ್ತೀನಿ. ನಾನು ನೋಡಿ 1 ಕಟ್ಟಾಗೋಷ್ಟು ಸಬ್ಬಕ್ಕಿ ಸೊಪ್ಪು ತೊಗೊಂಡಿದ್ದೀನಿ. ನೀಟಾಗಿ ತೊಳೆದು ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನಾನು ಇದನ್ನು ಸಬ್ಬಕ್ಕಿ ಸೊಪ್ಪಲ್ಲಿ ಉಪ್ಸಾರು ಮಾಡ್ತಾಯಿದ್ದೀನಿ. 1 ಕಟ್ ತೊಗೊಂಡಿದ್ದೀನಿ. ಹಾಗೆ ನಾನು ಸ್ವಲ್ಪ ತೊಗರಿಬೇಳೆ ಮತ್ತು ಹೆಸರು ಕಾಳು ತೊಗೊಂಡಿದ್ದೀನಿ. ಸ್ವಲ್ಪ ಆದರೆ ಸಾಕು. ಈಗ ಇದು ಮಸಾಲೆ ಗ್ರೈಂಡ್ ಮಾಡ್ಕೊಳೋಕ್ಕೆ ನಾನು 1 ಈರುಳ್ಳಿಲಿ ಅರ್ಧ ಈರುಳ್ಳಿ ತೊಗೊಂಡಿದ್ದೀನಿ. ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ನಾನು ನೋಡಿ ಒಂದು 8 ಒಣಮೆಣಸು ತೊಗೊಂಡಾಗೆ 1 ಬಾಡಿಗೆ ಮೆಣಸು ತೊಗೊಂಡಿದ್ದೀನಿ. ನಮಗೆ ಈ ಉಪ್ಸಾರಲ್ಲಿ ಖಾರ ಇದ್ರೇ ಚೆನ್ನಾಗಿರೋದು. ನೋಡಿ ಸ್ವಲ್ಪ ನಿಂಬೆಹಣ್ಣು, ನೀವು ಖಾರ ಎಷ್ಟು ಮಾಡ್ಕೊತ ಇದ್ದೀರೋ ಅದ್ರ ಮೇಲೆ ನೋಡಿ ತೊಗೊಳ್ಳಿ. ನಾನು ನೋಡಿ ಇಷ್ಟು ಆಗೋಷ್ಟು ತೊಗೊಂಡಿದ್ದೀನಿ. 1 ಸ್ಪೂನ್ ಜೀರಿಗೆ, 1 ಸ್ಪೂನು ಮೆಣಸು ತೊಗೊಂಡಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ಇದು ಪಲ್ಯ ಒಗ್ಗರಣೆಗೆ ನಾನು ಈರುಳ್ಳಿ ನೋಡಿ ಈ ಥರ ಕಟ್ ಮಾಡ್ಕೊಂಡಾಗೆ ಸ್ವಲ್ಪ ಬೆಳ್ಳುಳ್ಳಿನ ಚಚ್ಕೊಂಡಿದ್ದೀನಿ. ಸ್ವಲ್ಪ ಒಣಮೆಣಸು, ರುಚಿಗೆ ತಕ್ಕಷ್ಟು ಉಪ್ಪು, ಒಗ್ಗರಣೆಗೆ ಈಗ ಹೇಗೆ ಮಾಡೋದು ತೋರಿಸ್ಕೊಡ್ತೀನಿ. ನಾವು ಫಸ್ಟು ಮಸಾಲೆಗೆ ರುಬ್ಕೊಳಕ್ಕೆ ಮುಂಚೆನೇ ನಾವು ಸೊಪ್ಪು ಬೇಯಕ್ಕೆ ಇಟ್ಕೊಳ್ಳೋಣ ಬನ್ನಿ. ಈಗ ನಾನು ನೋಡಿ ಒಂದು ಕುಕ್ಕರ್ ತೊಗೊಂಡಿದ್ದೀನಿ. ಕುಕ್ಕರ್ಗೆ ನಾನು ತೊಳೆದು ಮತ್ತು ನೀಟಾಗಿ ಕಟ್ ಮಾಡ್ಕೊಂಡೆ ಸೊಪ್ಪು, ಅದನ್ನು ಆ್ಯಡ್ ಮಾಡ್ಕೊಳ್ಳೋಣ. ಹಾಗೆ ನಾನು ನೋಡಿ ತೊಗರಿಬೇಳೆ ಮತ್ತು ಹೆಸರು ಕಾಳನ್ನ ತೊಳ್ಕೊಂಡಿದ್ದೀನಿ, ಅದನ್ನು ಸೇರಿಸ್ಕೊತೀನಿ. ಈಗ ಸೊಪ್ಪಿಗೆ ಎಷ್ಟು ಉಪ್ಪು ಬೇಕು ಅಷ್ಟು ನೋಡಿ ಆ್ಯಡ್ ಮಾಡ್ಕೊಳ್ಳಿ. ಆಗ ಸ್ವಲ್ಪ ನೀರು ಸೇರಿಸ್ಕೊತೀನಿ. ಈಗ ನಾನು ಕುಕ್ಕರ್ ಕ್ಲೋಸ್ ಮಾಡಿ 1 ವಿಸಿಲ್ ಅಥವಾ 2 ವಿಸಿಲ್ ಬಿಟ್ಕೊತೀನಿ ನೋಡಿ. ಈಗ ನಾವು ಸೊಪ್ಪು ಬೇಯಕ್ಕೆ ಇಟ್ಕೊಂಡಿದ್ದೀರಲ್ಲ, ಈಗ ನಾವು ಮಸಾಲೆ ರುಬ್ಕೊಳ್ಳೋಣ. ನಾನು ಚಿಕ್ಕದೊಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಒಗ್ಗರಣೆ ಹಾಕ್ಕೊಳೋದು. ಅದರಲ್ಲಿ ನಾನು ತೊಗೊಂಡಿದ್ದೆಲ್ಲ ಒಣಮೆಣಸು, 1 ಬಾಡಿಗೆ ಮೆಣಸು. ನೀವು ಬೇಕಾದರೆ ಆ್ಯಡ್ ಮಾಡ್ಕೊಂಡು ಸ್ಕಿಪ್ ಮಾಡ್ಕೊಬೋದು ಬಾಡಿಗೆ ಮೆಣಸನ್ನ. ಈಗ ನಾನು ಇದನ್ನ ಸ್ವಲ್ಪ ಹೊತ್ತು ಚೆನ್ನಾಗಿ ಹುರ್ಕೊತೀನಿ. ಈ ಥರ ಹುರಿದು ಮಾಡೋದ್ರಿಂದ ಖಾರ ತುಂಬ ಚೆನ್ನಾಗಿರುತ್ತೆ. ಹಾಗೆ ನೀವು ಎಷ್ಟು ದಿನ ಬೇಕಾದರೂ ಸ್ಟೋರ್ ಮಾಡ್ಬೋದು. ನಿಮಗೆ ಒಣಮೆಣಸು ಇಷ್ಟ ಇಲ್ಲ ಅಂದರೆ ನೀವು ಹಸಿಮೆಣಸನ್ನು ಹಾಕ್ಕೊಂಡು ಮಾಡ್ಕೊಬೋದು. ನೀವು ಹಸಿಮೆಣಸು ಹಾಕ್ಕೊಳತ್ತೀರಿ ಅಂದರೆ ನಾವು ಸೊಪ್ಪು ಬೇಯಕ್ಕೆ ಇಟ್ಕೊತೀರಲ್ಲ ಅದರಲ್ಲೇ ನೀವು ಹಸಿಮೆಣಸನ್ನು ಹಾಕಿ ಬೇಯಿಸ್ಕೋಬೇಕು. ಈಗ ನಾನು ಇದನ್ನು ಸ್ವಲ್ಪ ಹೊತ್ತು ನೋಡಿ ಈ ಥರ ಹುರ್ಕೊತೀನಿ ಒಣಮೆಣಸನ್ನ. ಈ ಥರ ಇಷ್ಟಾದರೆ ಸಾಕು. ನೋಡಿ ನಮಗೆ ಘಾಟ್ ಸ್ವಲ್ಪ ಬರ್ತಾ ಇದೆಯಲ್ಲ, ಅಷ್ಟಾದರೆ ಸಾಕು. ಈಗ ನಾನು ಸ್ಟವ್ ಆಫ್ ಮಾಡ್ಕೊಂಡು ಇದನ್ನ ಒಂದು ಮಿಕ್ಸಿ ಬೌಲ್ಗೆ ಸೇರಿಸ್ಕೊತೀನಿ. ಈಗ ನೋಡಿ ಹುರಿದಿರೋ ಒಣಮೆಣಸು ಸೇರಿಸ್ಕೊಂಡಿದ್ದೀನಿ. ಈಗ ನಾನು ಅರ್ಧ ಈರುಳ್ಳಿ ತೊಗೊಂಡು ಅದನ್ನು ಸೇರಿಸ್ಕೊತೀನಿ. ಹಾಗೆ ಬೆಳ್ಳುಳ್ಳಿ, ಹುಣಸೆಹಣ್ಣು ಮತ್ತು ಕೊತ್ತಂಬರಿ ಸೊಪ್ಪು, ಜೀರಿಗೆ, ಮೆಣಸು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಇದನ್ನ ಎಲ್ಲ ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಗ್ರೈಂಡ್ ಮಾಡ್ಕೊಂಡು ಹೋಗ್ತೀನಿ ನೋಡಿ ನಾನು. ಈಗ ನೋಡಿ ಉಪ್ಸಾರು ಖಾರ ರೆಡಿಯಾಗಿದೆ ನೋಡಿ. ಇಷ್ಟು ಇದರಲ್ಲಿ ನಾವು ಗ್ರೈಂಡ್ ಮಾಡಿಕೊಂಡ್ರೆ ಸಾಕು. ನೋಡಿ ಜಾಸ್ತಿ ನೈಸಾಗಿ ಗ್ರೈಂಡ್ ಮಾಡ್ಕೊಬಾರ್ದು, ಸ್ವಲ್ಪ ತರಿತರಿಯಾಗಿದ್ರೇ ಚೆನ್ನಾಗಿರೋದು. ನೋಡಿ ನಿಮಗೆ ನೀವು ಇದನ್ನು ಸ್ಟೋರ್ ಮಾಡೋದಾದರೆ ನೀವು ಇದಕ್ಕೆ ನಾವು ಬೇಯಿಸ್ತಾ ಇದ್ದೀರಲ್ಲ ಆ ಸೊಪ್ಪನ್ನ ಆ್ಯಡ್ ಮಾಡ್ಕೋಬೇಡಿ. ಇಲ್ಲ ನಾವು ಇವಾಗಲೇ ತಿನ್ನಬೇಕು, ನಾವು ಸ್ಟೋರ್ ಮಾಡ್ತಾ ಇಲ್ಲ ಅಂದರೆ ನಾವು ಈಗ ಬೇಯಿಸ್ತಾ ಇರೋ ಸೊಪ್ಪು ಅದನ್ನು ಸ್ವಲ್ಪ ಆ್ಯಡ್ ಮಾಡಿಕೊಂಡು ಗ್ರೈಂಡ್ ಮಾಡಿಕೊಂಡ್ರೆ ಸಾಕು. ಈಗ ನಾನು ಇದು ಉಪ್ಸಾರು ಖಾರ ರೆಡಿಯಾಗಿದೆ. ಇದನ್ನ ನಾನೊಂದು ಬೌಲ್ಗೆ ಸೇರಿಸ್ಕೊತೀನಿ. ಈಗ ಉಪ್ಸಾರು ಖಾರ ರೆಡಿಯಾಗಿದೆಯಲ್ಲ, ಈಗ ನಾವು ಸೊಪ್ಪು ನೋಡೋಣ. 2 ವಿಸಿಲ್ ಬಂದು ಕುಕ್ಕರ್ ತಣ್ಣಗಾಗಿದೆ ನೋಡಿ. ಬೇಳೆನೂ ಮತ್ತು ಸೊಪ್ಪು ಬೆಂದಿದೆ ನೋಡಿ, ನೋಡ್ತಾ ಇದ್ದೀರಲ್ವ. ಈಗ ನಾನು ಸೊಪ್ಪು ಸಪ್ರೇಟು, ನೀರು ಸಪ್ರೇಟ್ ಮಾಡ್ಕೊತೀನಿ. ನೀರು ಯಾವುದೇ ಕಾರಣಕ್ಕೂ ಚೆಲ್ಲಬಾರ್ದು, ಸಪ್ರೇಟ್ ಮಾಡ್ಕೊಳ್ಳಿ ಸಾಕು. ಈಗ ನಾನು ನೋಡಿ ನೀರು ಸಪ್ರೇಟು ಮತ್ತು ಸೊಪ್ಪು ಸಪ್ರೇಟ್ ಮಾಡ್ಕೊಂಡಿದ್ದೀನಿ. ನೀರು ಹಾಗೆ ಇಟ್ಕೋಬೇಕು. ಈಗ ನಾವು ಸೊಪ್ಪು ನೀರೆಲ್ಲ ನೋಡಿ ಈ ಥರ ಬಂದಮೇಲೆ ನಾವು ಸೊಪ್ಪು ಒಗ್ಗರಣೆ ಕೊಡೋಣ. ಈಗ ನಾನು ಸೊಪ್ಪು ಒಗ್ಗರಣೆ ಹೇಗೆ ಮಾಡೋದನ್ನು ತೋರಿಸ್ಕೊಡ್ತೀನಿ ನೋಡಿ. ನೋಡಿ ಪಲ್ಯ ಒಗ್ಗರಣೆಗೆ ನಾನು ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಸ್ವಲ್ಪ 1 ಟೇಬಲ್ ಸ್ಪೂನ್ ಎಣ್ಣೆ ಸೇರಿಸ್ಕೊಂಡಿದ್ದೀನಿ. ಎಣ್ಣೆ ಕಾದಿದೆ. ಈಗ ನಾನು ಸಾಸಿವೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸಾಸಿವೆ ಚೆನ್ನಾಗಿ ಚಿಡೀಲಿ. ಆಮೇಲೆ ನಾವು ಬೆಳ್ಳುಳ್ಳಿ ಸೇರಿಸ್ಕೊಳ್ಳೋಣ. ಈಗ ನೋಡಿ ಸಾಸಿವೆ ಚಿಡೀತಾ ಇದ್ದಿಲ್ಲ, ಈಗ ಬೆಳ್ಳುಳ್ಳಿ ಸೇರಿಸ್ಕೊಳ್ಳೋಣ. ಲೈಟಾಗಿ ಬೆಳ್ಳುಳ್ಳಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಈ ಥರ ನೋಡಿ ಕಲರ್ ಚೇಂಜ್ ಆಗಿದೆ. ಈಗ ನಾವು ಈರುಳ್ಳಿ ತೊಗೊಂಡಿದ್ದೀವಿ, ಅದನ್ನು ಸೇರಿಸ್ಕೊತೀನಿ. ನೀವು ಜಾಸ್ತಿ ಫ್ರೈ ಮಾಡಬೇಕಂತೇನಿಲ್ಲ, ಸುಮ್ಮನೆ ಎಣ್ಣೆಯಲ್ಲಿ 1-2 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು. ಈಗ ನಾನು ಈರುಳ್ಳಿನ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊತೀನಿ. ನಿಮಗೆ ಬೆಳ್ಳುಳ್ಳಿ ಹಾಕೋದ್ರಿಂದ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಹಾಗೆ ಬೆಳ್ಳುಳ್ಳಿ ತಿನ್ನೋದ್ರಿಂದ ಹೆಲ್ತ್ಗೆ ತುಂಬ ಒಳ್ಳೆಯದು. ನಾನು ಈರುಳ್ಳಿನ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊತೀನಿ.
ನೋಡಿ ಇಷ್ಟ ಆದರೆ ಸಾಕು. ಈಗ ಮೆಣಸು ತೊಗೊಂಡಿದ್ದೀನಿ, ಅದನ್ನ ಸೇರಿಸ್ಕೊತೀವಿ. ನಿಮಗೆ ಸೊಪ್ಪಿಗೆ ಉಪ್ಪು ಕಮ್ಮಿ ಆಗಿದ್ದರೆ ಈಗ ನೀವು ನೋಡಿ ಆ್ಯಡ್ ಮಾಡ್ಕೋಬೋದು. ನೋಡಿ ಇಷ್ಟ ಆದರೆ ಸಾಕು. ಈಗ ನಾವು ಸೊಪ್ಪು ಬೇಯಿಸ್ಕೊಂಡಿದ್ನಲ್ಲ ಅದನ್ನು ಸೇರಿಸ್ಕೊತೀನಿ. ನೋಡಿ ಸೊಪ್ಪು ಸೇರಿಸ್ಕೊಂಡಿದ್ದೀನಿ. ಈಗ ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು, ಈರುಳ್ಳಿಗೆ ಹೊಂದ್ಕೊಳೋ ಹಾಗೆ. ಈಗ ನೋಡಿ ಪಲ್ಯ ರೆಡಿಯಾಗಿದೆ. ಇಷ್ಟೇ ನೋಡಿ, ಸಿಂಪಲ್ಲಾಗಿ ಉಪ್ಸಾರು ರೆಡಿಯಾಗಿದೆ. ಈಗ ನಾನು ಬೌಲ್ಗೆ ಸರ್ವ್ ಮಾಡಿ ತೋರಿಸ್ತೀನಿ. ನೋಡಿ ಸಬ್ಬಕ್ಕಿ ಸೊಪ್ಪು ಉಪ್ಸಾರು ರೆಡಿಯಾಗಿದೆ. ಈ ಉಪ್ಸಾರು ಜೊತೆ ಯಾವ ಅಡುಗೆನೂ ನಮಗೆ ಅಷ್ಟು ಇಡ್ಸಲ್ಲ, ಅಷ್ಟು ಚೆನ್ನಾಗಿರುತ್ತೆ ಈ ಉಪ್ಸಾರು. ಒಂದು ಸತಿ ನೀವು ಟ್ರೈ ಮಾಡಿದ್ರೆ ಮತ್ತೆ ಮತ್ತೆ ಮಾಡ್ಕೊಂಡು ತಿಂತೀರ ಈ ಉಪ್ಸಾರನ್ನ. ನಿಮ್ಮ ನೆಗಡಿ ಕೆಮ್ಮು ಜ್ವರ ಬಂದಾಗ ಒಂದು ಸತಿ ಟ್ರೈ ಮಾಡಿ, ಸಾಕಾಗಿರುತ್ತೆ ಉಪ್ಸಾರು. ನೋಡಿ ಈ ಖಾರಕ್ಕೆ ನೋಡಿ ಒಂದು ಸ್ವಲ್ಪ ನೀರು ಸೇರಿಸ್ಕೊಂಡು ನಾವು ತಿನ್ನಬೇಕು. ಮುದ್ದೆ ಜೊತೆ ಅನ್ನದ ಜೊತೆ ಅಂತೂ ಸಾಕಾಗಿರುತ್ತೆ. ಸಬ್ಬಕ್ಕಿ ಸೊಪ್ಪು ಉಪ್ಸಾರು ರೆಡಿಯಾಗಿದೆ. ನಿಮಗೂ ರೆಸಿಪಿ ಇಷ್ಟ ಆದಲ್ಲಿ ಈಗಲೇ ಮನೇಲಿ ಟ್ರೈ ಮಾಡಿ. ಹಾಗೆ ಹೇಗೆ ಬಂತು ಅಂತ ಕಮೆಂಟು, ಲೈಕು, ಶೇರ್ ಮಾಡೋದು ಮಾತ್ರ ಮರಿಬೇಡಿ. ಬಾಯ್.